घर से निकलते ही कुछ दूर चलते ही रास्ते में है इसका घर. ಏನು ಸ್ಟಾರ್ಟಿಂಗಲ್ಲೇ ಸಾಂಗ್ ಹಾಡ್ತಿದ್ದಾನೆ ಅಂತಂದ್ರ ಹಾಗೆ ಸುಮ್ಮನೆ ತಮಾಷೆಗೆ. ಹಾಯ್ ನಮಸ್ತೆ ಎಲ್ಲ ಭಾರತ ನಿವಾಸಿಗಳಿಗೆ ಹಾಗೂ ಕರ್ನಾಟಕದ ಜನತೆಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ವೈಭವ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ನೀವು ಆಗಲೇ ನೋಡಿರ್ಬೋದು, ನೇಚರ್ ಟಾಕ್ಸ್ ವಿತ್ ವೈಭವ್ ಅಂತ ಇದೆ. ಯಾರಿಗಾದರೂ ನೋಡೋರಿಗೆ ಟ್ರಾವೆಲಿಂಗ್ ಲಾಗ್ಸ್ ಆಗಿರಲಿ ಅಥವಾ ಪರ್ಸ್ನಲ್ ಡೆವಲಪ್ಮೆಂಟ್ ಆಗಿರಲಿ, ಈ ಥರದ ವಿಡಿಯೋಗಳು ಇಷ್ಟ ಆದರೆ, ಲೈಕ್ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಾನಿವತ್ತು ವಿಡಿಯೋ ಮಾಡಿದ್ರ ಉದ್ದೇಶ ಏನಪ್ಪ ಅಂತಂದರೆ, ಆ್ಯಪಲ್ ಐಪ್ಯಾಡ್ ಮತ್ತು ಲ್ಯಾಪ್ಟಾಪ್ಗಳ ಬೆಲೆ ಹೆಚ್ಚಾಗಿರೋದನ್ನು ನಿಮಗೆ ಗೊತ್ತಿರ್ಬೋದು. ನಾನು ಹಾಗೆ ಆ್ಯಪಲ್ ವೆಬ್ಸೈಟ್ನಲ್ಲಿ ಸರ್ಚ್ ಮಾಡುವಾಗ ಇನ್ನೇನು ಸ್ಟೂಡೆಂಟ್ ಆಫರ್, ಸ್ಟೂಡೆಂಟ್ ಡಿಸ್ಕೌಂಟು ಸ್ಟಾರ್ಟ್ ಆಗ್ತೈತಿ. ಹಾಗಾಗಿ ನಾನು ಒಂದು ಲ್ಯಾಪ್ಟಾಪ್ ತೊಗೋಬೇಕಂತಂದು ಮಾಡಿದ್ದೆ ಆ್ಯಪಲ್ದು. ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು ಅಥವಾ ವಿಡಿಯೋದು ಮಾಡೋದಕ್ಕೆಲ್ಲದಕ್ಕೂ. ಇನ್ನು ವಿಂಡೋಸ್ ಲ್ಯಾಪ್ಟಾಪ್ ತೊಗೊಂಡ್ರೆ ಅದು ಒಂದು ಸ್ವಲ್ಪ ದಿವ್ಸಕ್ಕೆ ಅವ ಸ್ಟ್ರಕ್ ಆಗೋದು, ಆಮೇಲೆ ಡ್ಯೂರಬಿಲಿಟಿ ಇರಲ್ಲ. ಹಾಗಾಗಿ ನನಗೆ ಫಸ್ಟ್ ಟೈಮ್ ನಾನು ಆ್ಯಪಲ್ ಪ್ರಾಡಕ್ಟ್ ತೊಗೊಂಡಿದ್ದೆ ಅಂದರೆ ಐಪ್ಯಾಡು. ನಾನು ಅದರಾಗಿಂದನೇ ವೀಡಿಯೋ ಮಾಡಾಕತ್ತೀನಿ ಈಗ, ಫ್ರಂಟ್ ಕ್ಯಾಮ್ರಾದಿಂದ, ಸೆಲ್ಫಿ ಕ್ಯಾಮ್ರಾದಿಂದ. ಹಾಗಾಗಿ ನನಗೆ ಅದ್ರೊಳಗೆ ಎಷ್ಟು ಸ್ಮೂತಾಗಿ ವರ್ಕ್ ಆಗುತ್ತಂತಂದ್ರೆ, ಅದು ಒಂದು ಫೀಲೇ ಬೇರೆ ಕೊಡುತ್ತೆ ಆ್ಯಪಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಾಗ. ಅದು ಪ್ರೀಮಿಯಮ್ ಅಂತ ಅಲ್ಲ, ಬಟ್ ಅದ್ರ ಯೂಸ್ ನಮಗೆ ಒಂದು ಸ್ಮೂತ್ನೆಸ್ ಇರುತ್ತಲ್ಲ, ಅದು ನಮಗೆ ಗೊತ್ತಾಗ್ತೈತಿ. ಯಾಕಂದ್ರೆ ನಾನು ಫಸ್ಟಿಗೆಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ಸ್ನ ಯೂಸ್ ಮಾಡಿದ್ದು, ಆ್ಯಂಡ್ರಾಯ್ಡ್ ಟ್ಯಾಬ್ಲೆಟ್ಸ್ನೂ ಯೂಸ್ ಮಾಡೀನಿ. ಬಟ್ ನಾನು ಐಪ್ಯಾಡ್ ತೊಗೊಂಡಾಗ, ಇದು ಐಪ್ಯಾಡ್ ಏರ್ M3 ನಾ ಈಗ ರೆಕಾರ್ಡಿಂಗ್ ಮಾಡಾಕತ್ತಿದ್ದೆ ಈಗ ಪ್ರೆಸೆಂಟ್. ನಾನು ಇನ್ನು ತೊಗೊಂಡಾಗ ಆ್ಯಕ್ಚುಲಿ ಐಪ್ಯಾಡ್ ತೊಗೊಂಡಿದ್ದು ನಾನು ರೈಟಿಂಗಿಗೆ ಮತ್ತು ಡ್ರಾಯಿಂಗ್ ಪ್ರೋಕ್ರಿಯೇಟಿನ ಸಂಬಂಧ. ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ನನಗೆ ಅದ್ರ ಮೇಲೆ ಎಷ್ಟಂದರೆ, ನಾನು ವರ್ಕ್ ಮಾಡಿದರೆ ಇದ್ರೊಳಗೆ ಮಾಡಬೇಕಪ್ಪ ಅಂತಂದು ನಮಗೊಂದು ಫೀಲ್ ಬಿಲ್ಡಪ್ ಮಾಡುತ್ತೆ. ಹಾಗಾಗಿ ನಾನು ನೆಕ್ಸ್ಟ್ ಲ್ಯಾಪ್ಟಾಪ್ ತೊಗೋಬೇಕು, ಅಪ್ಗ್ರೇಡ್ ಆಗಬೇಕು ಅಂತಂದು ಬಂದಾಗ ಆ್ಯಪಲ್ ವೆಬ್ಸೈಟ್ ನಾನು ಸರ್ಚ್ ಮಾಡಿದೆ. ನೋಡ್ತೀನಿ ರೀ, 50,000 ಜಂಪ್ ಆಗಿದೆ ಪ್ರೈಸ್. ನಾವು ಮೊದಲೇ ಮಿಡಲ್ ಕ್ಲಾಸು. ಈಗ ಇದನ್ನು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ, ಏನಿದು ಚಾ ಸುಸು ಸಾಣಿಗೆ ಇದು ಮೈಕ್ನ್ಯಾಗ ವಾಯ್ಸ್ ಕರೆಕ್ಟ್ ಬರಲ್ಲ ಅಂತಂದು ಸ್ವಲ್ಪ ಇದನ್ನು ಅರೇಂಜ್ಮೆಂಟ್ ಮಾಡೀವಿ. ಸ್ವಲ್ಪ ಸಹಿಸ್ಕೊರಿ ನಮ್ಮನ್ನ. ಹಾಗಾಗಿ ಇಂಥದ್ದು ಏನಾದ್ರು ಒಂದು ಅರೇಂಜ್ಮೆಂಟ್ ಮಾಡ್ತಿರ್ತೀವಿ, ಇಂಥದ್ದು ಎಲ್ಲ ರೊಕ್ಕ ಕೂಡಿಸಿ ಏನೋ ಒಂದು ತೊಗೋಬೇಕಂತ ಮಾಡಿರ್ತೀವಿ. ಆ್ಯಪಲ್ ಅವರು ಏನು ಪ್ರೀಮಿಯಮ್ ಅಂತಂದು ಪ್ರೈಸ್ ಹೈಕ್ ಮಾಡ್ಯಾರೋ ಏನೋ ಯಪ್ಪ. ಅದನ್ನು ನೋಡಿದ್ರೆ ನಾನು ಲ್ಯಾಪ್ಟಾಪ್ ಕನಸ್ನಾಗ ಕಾಣೋದು ನಾನು. ಅದಕ್ಕೆ ಕನಸಲ್ಲಿ ಅರೆರೆರೆ, ಕನಸಲ್ಲಿ ಅರೆರೆರೆ ಯಪ್ಪ ಹೇಳ್ತೀನಿ ರೀ ಫ್ರೆಂಡ್ಸ್, ನಾನು ಲ್ಯಾಪ್ಟಾಪ್ ತೊಗೊಳೋದು ಮುಗೀತು. ನಾನು ಅಟ್ಲೀಸ್ಟ್ ಮ್ಯಾಕ್ಬುಕ್ ನಿಯೋ ನೋಡ್ಬೇಕಾದ್ರಂತಂದು ಮ್ಯಾಕ್ಬುಕ್ ನಿಯೋ ಸರ್ಚ್ ಮಾಡಿದೆ, ಅದು 10,000 ಜಂಪ್ ಆಗೈತಿ. ಮೊದಲು 70,000 ರೂಪಾಯಿ ಇತ್ತು, ಸ್ಟೂಡೆಂಟ್ ಡಿಸ್ಕೌಂಟ್ ಒಳಗೆ 60,000 ರೂಪಾಯಿಗೆ ಬರ್ತಿತ್ತದು. ಅದು ಸಹಿತ 80,000 ಆಗೈತಿ ಈಗ. ನಂದಿದು ಐಪ್ಯಾಡ್ ಏರ್ M3. ನಾನು ಏನೋ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಾನು ಐಪ್ಯಾಡ್ ಏರ್ M3 50,000 ರೂಪಾಯಿಗೆ ತೊಗೊಂಡಿದ್ದು. ನಾನು 55,000 ರೂಪಾಯಿ ಕೊಟ್ಟೆ. 50,000 ರೂಪಾಯಿಗೆ 55,000 ರೂಪಾಯಿಗೆ ಬಂತು. ಎಕ್ಸ್ಟ್ರಾ ಖರ್ಚು ಬರ್ತದೆ. ಬಟ್ ನಾನು ಈ ಐಪ್ಯಾಡ್ ಏರ್ M3ಗೆ 55,000 ರೂಪಾಯಿ ನಾನು ಪೇ ಮಾಡಿದ್ದೀನಿ. ಈಗ ಇದೇ ಐಪ್ಯಾಡ್ ಏರ್ M4, ಈಗ ಐಪ್ಯಾಡ್ ಏರ್ M4 ಬಂದಿದೆ. ಅದನ್ನು ತೊಗೋಬೇಕಂತಂದ್ರೆ ಎಷ್ಟು 70,000 ಇದೆ. 70,000. ಅದು ಐಪ್ಯಾಡ್ ಬೇಸ್ ಮಾಡಲ್ ತೊಗೋಬೇಕಂತಂದರೆ ಬಯೋನಿಕ್ ಚಿಪ್ಪಿಂದು 50,000 ಈಗ. ಅದು ಮೊದಲು 35,000 ಇತ್ತು, ಈಗ 50,000 ಆಗಿದೆ. ಎಲ್ಲ ಪ್ರೈಸ್ ಹೈಕು. ಯಾಕಪ್ಪ ಅಂತ ನೋಡಿ, ನಾನೇನೋ ನಂದು ವೆಬ್ಸೈಟ್ ಏನಾದರೂ ನನ್ನ ಮೊಬೈಲ್ ಒಳಗೆ ಸ್ಟ್ರಕ್ ಆಗೈತೇನೋ ಅಂತ ನಾನು ಎಲ್ಲ ಆ್ಯಪ್ಸು ಕ್ಲಿಯರ್ ಮಾಡಿ, ಒಂದ್ಸಲ ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆನ್ ಮಾಡಿ ಎಲ್ಲ ಟ್ರೈ ಮಾಡಿ ನೋಡಿದೆ. ಅದೇ ನನಗೆ ಒಂಥರ ಶಾಕ್ ಆಗ್ಬಿಡ್ತು. ಏನಪ್ಪ, ನನಗೆ 2 ದಿನ ನಿದ್ದಿನೇ ಇಲ್ಲ. ಜೂನ್ 25ಕ್ಕೇನೋ ಮಾಡಿದ್ದಾರೆ ಅದನ್ನು. ನಾನು ಜೂನ್ 26ಕ್ಕೆ ನೋಡಿದ್ದೀನಿ ಅದನ್ನ ತೊಗೋಬೇಕಂತಂದು. ಅದು 1,20,000 ಇತ್ತು. ನಾನು ಮ್ಯಾಕ್ಬುಕ್ ಏರ್ M5 ತೊಗೋಬೇಕಂತಂದು ಮಾಡಿದ್ದೆ. 1,20,000 ರೂಪಾಯಿ ಇತ್ತು. ಅದು ಡಿಸ್ಕೌಂಟ್ ಆಗಿ 1,10 ಮಟ್ಟ ಬರ್ತಿತ್ತು ಅದು.
ನಾನು ಹಂಗೂ ಹಿಂಗೂ ಏನೋ ಅಡ್ಜಸ್ಟ್ಮೆಂಟ್ ಮಾಡಿ ಮನೇಲಿಗೆ ಹೇಳಿ ಕೇಳಿ ಅಲ್ಲಿ ಇಲ್ಲಿ ಅರೇಂಜ್ಮೆಂಟ್ ಮಾಡಿ 1 ಲಕ್ಷ ಇದು ಮಾಡಿ 1 ಲಕ್ಷ ಅರೇಂಜ್ಮೆಂಟ್ ಮಾಡಿ ತಗೋಬೇಕಂತ ಮಾಡಿದ್ದೆ. ಬಟ್ ಶಿವಾಯ ನಮಃ, ಏನು ಎಲ್ಲ ಎ ಐ ಮಹಿಮೆ. ಆ ಡಾಟಾ ಸೆಂಟರ್ಸು, ಎ ಐ ಚಿಪ್ಸು, ಎಲ್ಲ ಡಿಮಾಂಡ್ ಎಲ್ಲಿಂದ ಬರ್ತಿದೆ ಅಂದರೆ ಎ ಐ ಸಂಬಂಧ ಮತ್ತು ಡಾಟಾ ಸೆಂಟರ್ ಸಂಬಂಧ ಡಿಮಾಂಡ್ ಭಾಳ ಹೈಕ್ ಆಗಿದೆ. ಅಲ್ಲಿ ಏನಾಗ್ತಿದೆ ಅಂದರೆ, ಈಗ ನಮ್ಗೆ ಚಿಪ್ ರೆಡಿ ಮಾಡೋರಂದ್ರೆ ಯಾರು? ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸು, ಆಮೇಲೆ ಎಸ್ ಕೆ ಹೈನಿಕ್ಸು, ಆಮೇಲೆ ಮೈಕ್ರಾನ್ ಟೆಕ್ನಾಲಜಿ, ಈಗ ಒಂದು 4-5 ಕಂಪ್ನಿ ಬರ್ತಾವು. ಸ್ಯಾಂಡಿಸ್ಕ್, ಇವೆಲ್ಲ ಏನು ಮಾಡ್ತಾವು, ಮೆಮೊರಿ ಕಾರ್ಡ್ನ ಅಥವಾ ನ್ಯಾಂಡ್ ಫ್ಲ್ಯಾಶ್ ಚಿಪ್ಸ್ನ ರೆಡಿ ಮಾಡ್ತಾವೆ. ಅವು ರೆಡಿ ಮಾಡೋದಕ್ಕೆ ಈಗ ನಾರ್ಮಲ್ ಆಗಿ ನಮ್ಮ ಮೊಬೈಲ್ಗಳಿಗೆ, ಆಮೇಲೆ ಈಗೇನು ಟ್ಯಾಬ್ಲೆಟ್ಸ್ ಬರ್ತಾವಲ್ಲ, ಇವಕ್ಕೆ ಆ ಕಂಪ್ನಿಗಳು ಮಾರಿದ್ರೆ ಚಿಪ್ಸ್ನ ಮಾರ್ಜಿನ್ ಅವರಿಗೆ ಜಾಸ್ತಿ ಸಿಗಲ್ಲ ಪ್ರಾಫಿಟಬಿಲಿಟಿ ಒಳಗೆ. ಹಾಗಾಗಿ ಅವ್ರು ಏನು ಡಿಮಾಂಡ್ ಎಲ್ಲಿ ಬರ್ತಾ ಇದೆ ಜಾಸ್ತಿ ಅಂತಂದ್ರೆ, ಈಗ ದೊಡ್ಡ ದೊಡ್ಡ ಎ ಐ ಟೆಕ್ ಕಂಪ್ನಿಗಳೇನಿದಾವಲ್ಲ, ಗೂಗಲ್ ಆಗಿರಲಿ ಅಥವಾ ಮೆಟಾ ಆಗಿರಲಿ, ಗೂಗಲ್ಲು, ಆಮೇಲೆ ಓಪನ್ ಎ ಐ, ಸ್ಯಾಮ್ಸಂಗ್, ಆಮೇಲೆ ಈ ಥರದ ದೊಡ್ಡ ದೊಡ್ಡ ಕಂಪ್ನಿಗಳು, ಅಲ್ಲಿಂದ ಎನ್ವಿಡಿಯಾ, ಅಲ್ಲಿಂದ ಈ ಚಿಪ್ ಮೇಕಿಂಗ್ ಕಂಪ್ನಿಗಳಿಗೆ ಆರ್ಡರ್ಗಳು ಹೈ ಮಾರ್ಜಿನ್ ಒಳಗೆ ಹೋಗ್ತಿದೆ. ಹಾಗಾಗಿ ಅವು ಕಂಪ್ನಿ ಏನು ಮಾಡ್ತಾವೆ ನಾರ್ಮಲ್ ಆಗಿ, ಮತ್ತು ಈಗ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಕೊಡೋಕ್ಕಿಂತ ಹೈ ಮಾರ್ಜಿನ್ ಪ್ರಾಫಿಟಬಿಲಿಟಿ ಸಿಗ್ತಕ್ಕಂತಹ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೊಟ್ಟರೆ, ಆಲ್ರೆಡಿ 2026 ಅಷ್ಟು ಚಿಪ್ಪು ಸೋಲ್ಡ್ ಔಟ್ ಆಗಿದ್ದಾವೆ. ಅದಕ್ಕೆ ಈ ಥರದ ದೊಡ್ಡ ದೊಡ್ಡ ಟೆಕ್ ಕಂಪ್ನಿಗಳಿಗೆ. ಹಾಗಾಗಿ ನಮಗೆ ಈ ಪ್ರೈಸನ್ನು ಹೈಕ್ ಮಾಡಲೇಬೇಕು ಆದಂಥ ಪರಿಸ್ಥಿತಿ ಬಂದಿದೆ ಅಂತ ಆ್ಯಪಲ್ನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಸ್ಕ್, ಮೆಮರಿ ಕಾರ್ಡು, ಆಮೇಲೆ ಪೆನ್ ಡ್ರೈವ್ಗಳದೆಲ್ಲ SSD ಅವೆಲ್ಲ ಪ್ರೈಸ್ ಹೈಕ್ ಆದಾಗ ನಾವು ನೋಡಿದ್ದೀವಿ. ಬಟ್ ಇವ್ರು ಆ್ಯಪಲ್ನವ್ರು ಪ್ರೈಸ್ ಹೈಕ್ ಮಾಡಿದ್ದಿಲ್ಲ. ಎಲ್ಲರೂ ಪ್ರೈಸ್ ಹೈಕ್ ಮಾಡಿದರು, ಆದರೆ ಆ್ಯಪಲ್ನವ್ರು ಪ್ರೈಸ್ ಹೈಕ್ ಮಾಡಿದ್ದಿಲ್ಲ. ಕೆಲವೊಂದಿಷ್ಟು ತಿಂಗಳಾದ್ಮ್ಯಾಗ ಅವರು ಟೀಮ್ ಕುಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಇನ್ನು ನಮ್ಮ ಕಡೆ ಆಗೋದಿಲ್ಲ, ನಾವು ಪ್ರೈಸ್ ಹೈಕ್ ಮಾಡಲೇಬೇಕು ಅಂತಂದು ಹೇಳಿದಾಗ, ನಾನು ಇನ್ನೊಂದು ಸ್ವಲ್ಪ ದಿನ ಅಂತಂದ್ರೆ ಇದೊಂದು ವರ್ಷ ಹೋಗ್ಬೋದು, ಸ್ವಲ್ಪ ವೇಟ್ ಮಾಡೋಣ, ಅರೇಂಜ್ಮೆಂಟ್ ಮಾಡೋಣ, ರೊಕ್ಕನ ತೊಗೊಳೋಣ ಅಂತಂದು ಮಾಡಿದ್ದೆ. ಇನ್ನೇನು ಮಾಡೋದು, ಐಪ್ಯಾಡಲ್ಲೇ ನಾನು ಏನಾದರೂ ಎಡಿಟಿಂಗ್ ಮಾಡೋದಾಗಿರಲಿ, ಏನಾದರೂ ಮಾಡೋದಿರಲಿ ಇದರಲ್ಲೇ ಮಾಡಬೇಕು. ಬಟ್ ಕೆಲವೊಂದು ಸಾಫ್ಟ್ವೇರು ಅಪ್ಲಿಕೇಶನ್ಗಳು ಏನು ಮಾಡ್ತಾವು, ಇದಕ್ಕೆ ಐಪ್ಯಾಡ್ OSಗೆ ಸಪೋರ್ಟ್ ಆಗಲ್ಲ, ಸೂಟೇಬಲ್ ಅನ್ಸಲ್ಲ ಅಂತ. ನೋಡೋಣ, ಯಾರಿಗಾದರೂ ಇನ್ನಾದರೂ ಐಫೋನು ಮತ್ತು ಆ್ಯಪಲ್ ವಾಚ್ಗಳಿಗೆ ಪ್ರೈಸ್ ಹೈಕ್ ಆಗಿಲ್ಲ. ಬರೀ ಐಪ್ಯಾಡು, ಮ್ಯಾಕ್ಬುಕ್ ಪ್ರೋ ಏರ್, ಆಮೇಲೆ ಸ್ಟುಡಿಯೋಗಳಿಗೆ ಅಷ್ಟೇ ಪ್ರೈಸ್ ಹೈಕ್ ಆಗಿರೋದು. ಹೋಮ್ ಪಾಡ್, TV, ಆ್ಯಪಲ್ TV ಅಂಥವಕ್ಕಷ್ಟೇ ಪ್ರೈಸ್ ಹೈಕ್ ಮಾಡಿದ್ದಾರೆ. ನಾರ್ಮಲಾಗಿ ಈಗ ಸದ್ಯಕ್ಕಂತೂ ಐಫೋನಿಗೆ ಮತ್ತು ವಾಚಿಗೆ ಏನೂ ಪ್ರೈಸ್ ಹೈಕ್ ಮಾಡಿಲ್ಲ. ಯಾರಾದರೂ ತೊಗೋಬೇಕು ಅಂತಿದ್ರೆ ಜಲ್ದಿನೇ ಹೋಗಿ ತೊಗೊಂಬಿಡ್ರಿ. ನಾನು ಆ್ಯಕ್ಚುಲಿ ಮೊಬೈಲ್ ಇದು ರೆಡ್ಮಿ ನೋಟ್ 9 Pro, ಇದನ್ನ ನಾನು 4G ಸೆಟ್, ಇದು ಇಲ್ಲಿ ಕಾಣುತ್ತೆ ನೋಡ್ರಿ. ಇದು 2019 ಯಾವಾಗ ಲಾಂಚ್ ಮಾಡಿದ್ರಲ್ಲ ಅವಾಗನೇ ನಾನು ತೊಗೊಂಡಿದ್ದು. ಇನ್ನಾದರೂ ಯೂಸ್ ಮಾಡ್ತಿದ್ದೀನಿ. ಮೊಬೈಲ್ ಒಳಗೆ ನಮ್ಗೆ ಮೊಬೈಲ್ ಅಂದ್ರೆ ಎದಕ್ಕೆ, ಬ್ರೌಸಿಂಗ್ ಮಾಡಕ, ಆಮೇಲೆ ಕಾಲ್ ಮಾಡಕ, ಮೆಸೇಜ್ ರಿಸೀವ್ ಮಾಡಕ ಅಷ್ಟೇ ನಾನು ಯೂಸ್ ಮಾಡೋದು. ನಾರ್ಮಲ್ ಆಗಿ ಅದು ಅಷ್ಟು ವರ್ಕ್ ಆಗುತ್ತೆ. ಬಟ್ ಏನಪ್ಪಾ ಅಂದ್ರೆ, ಏನೋ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂಗ, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಗ ತಗೋಬೇಕಂತಂದ್ರೆ ಮೆಮ್ರಿ ಅಂದರೆ ರ್ಯಾಮು, ಸ್ಟೋರೇಜ್, ಪ್ರೊಸೆಸರು, ಬ್ಯಾಟ್ರಿ, ಈ ಮೂರನ್ನು ನಾವು ಮೇನ್ ಆಗಿ ನೋಡ್ತೀವಿ ನಾರ್ಮಲ್ ಆಗಿ. ನಾನು ಏನೋ ಫೋನ್ ತೊಗೊಳೋದು ಇನ್ನೊಂದು ಸ್ವಲ್ಪ ಮುಂದೆ ಹಾಕೋಣ, ನಂಗೆ ಲ್ಯಾಪ್ಟಾಪ್ ಮೇನ್ ಬೇಕಾಗೈತಿ, ಲ್ಯಾಪ್ಟಾಪ್ ತೊಗೋಬೇಕಂತಂದು ಲ್ಯಾಪ್ಟಾಪ್ ನೋಡಕ್ಕೆ ಹೋದ್ರೆ ಅದು ನನ್ನ ಕೈ ಮೀರಿ ಹೋಗ್ಬಿಟ್ಟೈತಿ. ಅದೊಂದು ಸ್ವಲ್ಪ ಬೇಜಾರಾಯಿತು. ಹಾಗಾಗಿ ಯಾರಿಗಾದರೂ ಲ್ಯಾಪ್ಟಾಪ್ ತೊಗೋಬೇಕಾಗಿತ್ತಂದ್ರೆ ಇನ್ನೂ ಫ್ಲಿಪ್ಕಾರ್ಟು, ಅಮೆಝಾನ್ ಒಳಗೆ ಇನ್ನೂ ಹಳೆ ಪ್ರೈಸಿಗೆ ಅದಾವ ಅನ್ಸುತ್ತೆ. ಅದನ್ನು ತೊಗೊಳೋರಿದ್ರೆ ತೊಗೋರಿ. ನಾನು ಎದಕ್ಕೆ ಸ್ಟೂಡೆಂಟ್ ಆಫರ್ ಒಳಗೆ ತೊಗೋಬೇಕಂತ ಮಾಡಿದ್ನಿ ಅಂದ್ರೆ, ಆ್ಯಪಲ್ ಸ್ಟೋರ್ ಒಳಗೆ ಅಲ್ಲಿ ಚೆನ್ನಾಗಿರ್ತಕ್ಕಂಥ ಡಿಸ್ಕೌಂಟ್ ಕೊಡ್ತಿದ್ರು. ಅದ್ರ ಜೊತೆ ಮತ್ತು ಏರ್ಪೋಡ್ಸು, ಕೆಲವೊಂದಿಷ್ಟು ಗ್ಯಾಜೆಟ್ಸ್ ಕೊಡ್ತಿದ್ರು. ಅದು ನಮಗೆ ಹೆಲ್ಪ್ ಆಗ್ತಿತ್ತು. ಈಗ ನಾನು ಐಪ್ಯಾಡ್ ಏರ್ M3 ತೊಗೊಂಡಾಗ ನನಗೆ 55,000 ರೂಪಾಯಿ ಬಿತ್ತು. ಅದ್ರ ಜೊತೆಗೆ 12,000 ರೂಪಾಯಿದು ಆ್ಯಪಲ್ ಪೆನ್ಸಿಲ್ ಪ್ರೋ ಸಿಕ್ತು. ಅದು ನನಗೆ ಒಂಥರ ಗಿಫ್ಟ್ ಇದ್ದಂಗೆ ಆ್ಯಪಲ್ ಪೆನ್ಸಿಲ್ ಪ್ರೋ. ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರೀತಿಯಾಗಿ ನಾನು ತೊಗೊಂಡಿದ್ದೀನಿ. ಇದು ಒಂಥರ ಗುಡ್ ನ್ಯೂಸನ್ನು ಅನ್ಬೋದು ನನಗೆ, ಐಪ್ಯಾಡ್ ತೊಗೊಂಡಿದ್ದು. ಬಟ್ ಲ್ಯಾಪ್ಟಾಪ್ ಮಿಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಯಾರಿಗಾದ್ರೂ ತೊಗೊಂಡಿದ್ರೆ ತೊಗೊಳ್ರಿ. ಒಂದು ರೀತಿಯಿಂದ AI ಕಂಪ್ನಿಗಳು ಯಾವ ರೀತಿ ನುಗ್ತಿದಾವಂದರೆ,
ಜಾಬ್ ಮಾರ್ಕೆಟ್ ಆಯಿತು, ಎಲ್ಲ ಎ ಟು ಜೆಡ್ ನಿಮ್ಮ ಹುಟ್ಟಿದಾಗಿಂದ ಸಾಯೋ ಮಟನೂ ಎ ಐದಾಗನ ಸಾಯ್ಬೇಕು. ಆ ಟೈಪ್ನಾಗ ಎ ಐ ಅನ್ನೋದು ಒಂದು ರೆವಲ್ಯೂಷ್ನರಿ ಅಂತಲೇ ಹೇಳ್ಬೋದು. ಇದನ್ನು ನಾವು ಡೆವಲಪ್ಮೆಂಟ್ ಅನ್ಬೇಕು, ಏನು ಪಾತಾಳಕ್ಕೆ ಹೊಂಟೀವಂತ ಅನ್ಬೇಕು, ನನಗೆ ಗೊತ್ತಿಲ್ಲ. ಬಟ್ ಹೆಲ್ಪು ಇದೆ, ಅದರಿಂದ ಅಡ್ವಾಂಟೇಜಸ್ಸು ಇರ್ತಾವೆ. ಒಂದು ಯಾವುದೋ ಒಂದು ಟೆಕ್ನಾಲಜಿ ಅಂದರೆ ಅದರಿಂದ ಅಡ್ವಾಂಟೇಜು ಇರುತ್ತೆ, ಡಿಸ್ಅಡ್ವಾಂಟೇಜು ಇರುತ್ತೆ. ಅಡ್ವಾಂಟೇಜು ಭಾಳ ಇದಾವೆ, ಡಿಸ್ಅಡ್ವಾಂಟೇಜು ಮೇಜರ್ ಇದಾವೆ. ಅಂದರೆ ಅದಕ್ಕೆ ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ಆಮೇಲೆ ಈ ಚಿಪ್ಪು ಎಲ್ಲ ರೀತಿಯಿಂದನೂ ಭಾಳ ಹೆವಿ ಖರ್ಚಾಗ್ತದೆ. ಈಗ ಒಂದು ರೀತಿಯಿಂದ ಹೆಂಗಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ಕೆ ನಾವು ಇನ್ನೊಂದು ಪೊಲ್ಯೂಷನ್ ಮಾಡ್ದಂಗೆ ಆ ಥರ ಇದು ಎ ಐ ಹೊಂಟೈತಿ. ನಾವು ಈ ಕಲಿಕೆ ಅಂತ ಬಿ ಎಡ್ ಒಳಗೆ ಕಲಿತೀವಿ, ಇ ಲರ್ನಿಂಗ್ ಅಂತಂದು. ನಾರ್ಮಲಾಗಿ ಎಲ್ಲರೂ ಅದು ಇ ಲರ್ನಿಂಗ್ ಅಂದ್ರೆ ಏನು ಗೊತ್ತಿರ್ತೈತಿ. ಒಂದು ಅವೈಲೇಬಿಲಿಟಿ, ಇಷ್ಟು ಕಾಸ್ಟ್ ನಮ್ಮ ಕಡೆ ಈ ಎಲೆಕ್ಟ್ರಾನಿಕ್ ಗೂಡ್ಸಿಂದು, ಗೆಜೆಟ್ಸಿಂದು ಕಾಸ್ಟ್ ಮೇಂಟೈನ್ ಮಾಡೋಕ್ಕೆ ನಮ್ಮ ಕಡೆ ಯಾವುದೂ ಅಥಾರಿಟಿ ಇರಲ್ಲ. ಎಲ್ಲ ಕಂಪ್ನಿಗಳಿಗೆ ಅದ್ರದ್ದು ಪವರ್ ಇರ್ತೈತಿ. ಕಂಪ್ನಿಗಳು ಯಾವಾಗ ಈ ಥರ ಗೆಜೆಟ್ಸ್ದ ಪ್ರೈಸ್ನ ಹೈಕ್ ಮಾಡಿದರೆ ನಾರ್ಮಲ್ ಪೀಪಲಿಗೆ ಅದು ಅಫೋರ್ಡಬಿಲಿಟಿ ಆಗಲ್ಲ. ಹಾಗಾಗಿ ಯಾವ ರೀತಿ ಇದನ್ನು ನಾವು ಮುಂದೆ ಲೀಡ್ ಮಾಡ್ತೀವಿ, ಗೌರ್ಮೆಂಟ್ ಅದ್ರೊಳಗೆ ಈಗ ಹೆಂಗೈತಪ್ಪ ಅಂದ್ರೆ ನಮ್ಮ ಇಂಡಿಯಾದ ಕರೆನ್ಸಿ ಭಾಳ ವೀಕ್ ಆಗುತ್ತೆ ಡಾಲರ್ ಇದ್ರು. ಅದ್ರಾಗ ಈಗ ಎಷ್ಟು 95 ರೂಪಾಯಿನ ಐತಿ ನಮ್ಮದು ಡಾಲರ್ ಇದ್ರೆ ರೂಪಾಯಿ. ಹಾಗಾಗಿ ಕರೆನ್ಸಿ ಡಿಪ್ರಿಸಿಯೇಷನ್ನು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಅಮೇರಿಕಾದೊಳಗೆ ಆ್ಯಪಲ್ದು ಪ್ರಾಡಕ್ಟ್ ಬರೀ $100 ಜಾಸ್ತಿ ಆದ್ರೆ ಇಲ್ಲಿ ಅದ್ರದ್ದು 2 ಪಟ್ಟು ಜಾಸ್ತಿ ಎಫೆಕ್ಟ್ ಆಗುತ್ತೆ ನಮ್ಮ ಇಂಡಿಯಾದೊಳಗೆ. ಕರೆನ್ಸಿ ಡಿಪ್ರಿಸಿಯೇಷನ್ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನಮ್ಮ ಇಂಡಿಯನ್ಸಿಗೆ ಭಾಳ ಹೊಡೆತ ಬೀಳುತ್ತೆ ಈಗ ಇದ್ರದ್ದು ಪ್ರೈಸ್ ಹೈಕಿಂದ, ಆ್ಯಪಲಿಂದು. ನಾನು ಭಾಳ ದಿನದಿಂದ ಅಂದ್ಕೊಂಡಿದ್ದೆ ನಾನು ಮ್ಯಾಕ್ಬುಕ್ ಏರ್ ತೊಗೋಬೇಕು ಅಂತಂದು. ಮ್ಯಾಕ್ಬುಕ್ ಪ್ರೋ ತೊಗೊಳೋಷ್ಟು ನನ್ನ ಕಡೆ ಅಮೌಂಟು ಅರೇಂಜ್ ಆಗಲ್ಲ. ಹಾಗಾಗಿ ಏರ್ ತೊಗೋಬೇಕಂತ ಮಾಡಿದ್ದೆ, ಈಗ ಅದೂ ಆಗಲ್ಲ. ಒಂದು ರೀತಿಯಿಂದ ನೋಡೋಣ ಯಾವಾಗ ಆಗುತ್ತೆ. ನಾನು ಫಸ್ಟ್ ಟೈಮು ತೊಗೋಬೇಕಂತಂದು ಹೇಳ್ಕೊಂಡಿದ್ದು ಇದನ್ನೇ ಆರ್ಡರ್ ಮಾಡಿದ್ದೆ, ಯಾವುದು ಟ್ರೈಫೋಡ್. ಅವಾಗ ನಾನು ಹೇಳಿದ್ದೆ ಒಂದೊಂದಾಗಿ ತೊಗೋಬೇಕು ಅಂತಂದು. ಬಟ್ ಈಗ ಅದು ಪರಿಸ್ಥಿತಿ ಬೇರೆನೇ ಇದೆ. ನೋಡೋಣ, ಹೇಗಾದರೂ ಮ್ಯಾನೇಜ್ ಮಾಡೋಣ. ಮುಂದೆ ಚಾನ್ಸ್ ಸಿಕ್ಕರೆ ತೊಗೊಳೋಣ. ನಾವೆಲ್ಲ ಆ್ಯಪಲ್ ಪ್ರಾಡಕ್ಟ್ಸ್ದು ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ, ಮ್ಯಾಕ್ ಮಿನಿ ಮೊದಲು 60,000 ರೂಪಾಯಿ ಇತ್ತು. 60,000 ರೂಪಾಯಿ ಇದ್ದು ಮ್ಯಾಕ್ ಮಿನಿ M4 16GB 256GB 16GB ರ್ಯಾಮು 256GB ಇಂಟರ್ನಲ್ ಸ್ಟೋರೇಜು 60,000 ರೂಪಾಯಿಂದ ಡಿಸ್ಕೌಂಟಲ್ಲಿ 50,000 ರೂಪಾಯಿಗೆ ನಮ್ಗೆ ಸಿಗ್ತಿತ್ತು ಡೆಸ್ಕ್ ಸೆಟಪ್ಪು. ಈಗ 95,000 ರೂಪಾಯಿ ಆಗಿದೆ. 58% ಇನ್ಕ್ರೀಸ್. ಡಿಫ್ರೆನ್ಸ್ ಎಷ್ಟಾಗುತ್ತೆ? 35,000. ಐಪ್ಯಾಡ್ ಬೇಸ್ ಮಾಡಲ್ದು 35,000 ಇದ್ದಿದ್ದು ಈಗ 50,000. ಆ್ಯಪಲ್ ಟಿ ವಿ 4K 64GBದು ಮೊದಲು 15,000 ರೂಪಾಯಿ, ಈಗ 26,000 ರೂಪಾಯಿ. 74% ಅದ್ರದ್ದು ಪ್ರೈಸ್ ಹೈಕ್ ಆಗಿದೆ. ಹಾಗೂ ಮ್ಯಾಕ್ಬುಕ್ ಏರ್ M3ಇದು 1.5 ಲಕ್ಷ ಆಗಿದೆ. 120 ಇತ್ತು, ಈಗ 1.5 ಲಕ್ಷ. ಮ್ಯಾಕ್ಬುಕ್ ನಿಯೋ ಅಂತೂ ಅದು ಕಡಿಮೆ ಅಂದ್ರೂ ಈಗ ಬಜೆಟ್ ಲ್ಯಾಪ್ಟಾಪ್ ಅಂತ ತೊಗೊಂಬಂದಿದ್ರು, ಮ್ಯಾಕ್ಬುಕ್ ನಿಯೋ ಅಂತ. ಇದೇ ವರ್ಷ ಲಾಂಚ್ ಆಗಿದ್ದದು. ಅದು 70,000 ಇತ್ತು, 60,000 ರೂಪಾಯಿಗೆ ಬರ್ತಿತ್ತು. ಈಗ ಅದು 80,000 ಆಗಿದೆ ಈಗ ಮ್ಯಾಕ್ಬುಕ್ ನಿಯೋ. ಹೀಗೆ ಎಲ್ಲ ಪ್ರೈಸ್ನು ಹೈಕ್ ಮಾಡಿದ್ದಾರೆ. ಇನ್ನು ಇದು ಹೈಕ್ ಮಾಡಿದ ಪ್ರೈಸು ಹೊಳ್ಳಿ ತೆಳಗೆ ಬರೋದಂತೂ ಸುಳ್ಳು, ಇನ್ನೂ ಜಾಸ್ತಿ ಆಗ್ಬೋದು. ಈಗ ಆ್ಯಪಲ್ನವರು ಹೈಕ್ ಮಾಡಿದ್ದಾರೆ ಅಂದಮೇಲೆ ನಾರ್ಮಲಾಗಿ ಎಲ್ಲ ಕಂಪ್ನಿಗಳು, ಎಲ್ಲ ಮೊಬೈಲ್ ಎಲೆಕ್ಟ್ರಾನಿಕ್ಸ್ ಕಂಪ್ನಿಗಳನ್ನು ಹೈಕ್ ಮಾಡ್ತಾರೆ ಪ್ರಾಡಕ್ಟ್ಸ್, ಗೆಜೆಟ್ಸ್ದು. ಮೇ ಬಿ ಇನ್ನೊಂದು ಸ್ವಲ್ಪ ದಿವಸ ವೇಟ್ ಮಾಡ್ಬೋದು ಅಷ್ಟೇ. ಎಲ್ಲ ಈ ಥರ ಹೈಕ್ ಆಗ್ತಾ ಹೋದರೆ ನಾವು ಹೈ ಪ್ರೈಸ್ ಪೇ ಮಾಡಲೇಬೇಕಾಗ್ತದೆ ನಮ್ಗೆ ಅಟ್ಲೀಸ್ಟ್ ಬೇಕಂದರೆ. ನಾರ್ಮಲಾಗಿ ಯಾವುದು ಪ್ರೊಡಕ್ಟಿವಿಟಿ ಜಾಸ್ತಿ ಇರ್ತೈತಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರಿ. ನಾರ್ಮಲಾಗಿ ಮೊಬೈಲ್ ನಾವು ಜಾಸ್ತಿ ಅದಕ್ಕೂ ಯೂಸ್ ಮಾಡಲ್ಲ. ಆ ರೀತಿ ಅಕಸ್ಮಾತ್ ಅದರೊಳಗೆ ನಾವು ಎಲ್ಲ ವರ್ಕ್ ಗೇಮಿಂಗ್ ಆಗಿರಲಿ ಅಥವಾ ಎಡಿಟಿಂಗ್ ಎಲ್ಲ ನಾವು ಅದರಲ್ಲೇ ಮಾಡ್ತೀವಿ ಅಂದ್ರೆ ಅದನ್ನು ಚೆನ್ನಾಗಿರೋದು ತೊಗೋದಿ. 80,000 ರೂಪಾಯಿ ಕೊಟ್ಟು ಮೊಬೈಲ್, ಒಂದು ಚೆನ್ನಾಗಿರೋ ಮೊಬೈಲ್ ತೊಗೊಳೋದೇನು ತಪ್ಪಲ್ಲ. ಬಟ್ ನೋಡಿರಿ ನಿಮ್ಮ ಪ್ರಿಯಾರಿಟಿ ಹೇಗಿರುತ್ತೆ ಹಾಗೆ. ನಾನು ಇನ್ನಾದರೂ ಹಳೆ ಮೊಬೈಲೇ ಯೂಸ್ ಮಾಡ್ತೀನಿ. ಮೊಬೈಲಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ನಂದು ಟ್ಯಾಬಿಗೆ, ಐಪ್ಯಾಡಿಗೆ. ನೆಕ್ಸ್ಟ್ ನಾನು ಲ್ಯಾಪ್ಟಾಪ್ ತೊಗೋಬೇಕಂತ ಮಾಡಿದ್ದೆ, ಅದು ನೋಡೋಣ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದೆ. ನೆಕ್ಸ್ಟ್ ಅಮೌಂಟ್ ಅರೇಂಜ್ ಆದರೆ ತಗೊತೀನಿ, ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮುಂದೆ ಹಾಕ್ತೀನಿ ಟೈಮಿಂಗು ಅರೇಂಜ್ ಆಗೋವರೆಗೂ. ಮ್ಯಾಕ್ಬುಕ್ ನಿಯೋ ತೊಗೋಬೋದು, ಬಟ್ ನನಗಲ್ಲಿ ಏನು ಹಿಂಡ್ರನ್ಸ್ ಆಗ್ತದೆ ಅಂದರೆ ಸ್ವಲ್ಪ ಹೆವಿ ವರ್ಕ್ ಮಾಡೋಕ್ಕೆ ಹೋದರೆ ಅದರಲ್ಲಿ ಸ್ಟ್ರಕ್ ಆಗ್ಬೋದು ಅಂತ ಸ್ವಲ್ಪ ರಿವ್ಯೂಸ್ನಲ್ಲಿ ಬರ್ತಿದೆ.
ಹಾಗಾಗಿ ನನಗೆ ಒಂದ್ಸಲ ತೊಗೊಂಡ್ಮೇಲೆ ಅದನ್ನು ಅಟ್ಲೀಸ್ಟ್ 5 ಇಯರ್ಸ್ ಟು 6 ಇಯರ್ಸ್ ನಾನು ಯೂಸ್ ಮಾಡಲೇಬೇಕು. ಹಾಗಾಗಿ ನಾನು ಏರಿಗೆ ಪ್ರಿಫರ್ ಜಾಸ್ತಿ ಕೊಡ್ತೀನಿ. ಹಾಗಾಗಿ ನಿಮ್ಮ ಪ್ರಿಯಾರಿಟಿ ಪ್ರಕಾರ ನೀವು ಯಾವ್ದು ತೊಗೊತಿರೋದು ನೋಡಿ. ವಿಂಡೋಸು ಚೆನ್ನಾಗಿರ್ತದೆ, ಬಟ್ ಎಲ್ಲರೂ ಸಹ ಪ್ರಿಯಾರಿಟಿ ಹೇಗೆ ಕೊಡ್ತಾರೋ ಹಾಗೆ. ಹಾಗಾಗಿ ಇಷ್ಟು ಶೇರ್ ಮಾಡ್ಕೋಬೇಕಂತ ಇತ್ತು. ಪ್ರೈಸ್ ಹೈಕ್ ಆಗಿದ್ದು ನನಗೆ ಭಾಳ ಒಂಥರ ಟಾರ್ಚರ್ ಆದಂಗೆ ಆಗ್ತಿದೆ. ನಿಮಗೂ ನಿಮಗೆ ಈ ಥರದ ಪ್ರೈಸ್ ಹೈಕ್ ನಿಮಗೆ ಯಾವ ರೀತಿ ಫೀಲ್ ಆಗ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ ಇನ್ನು ಯಾವ ರೀತಿ ಸಿನಾರಿಯೋ ಇವೆಂಟ್ಸ್ಗಳಾಗ್ತವೆ ಅಂತ. ಈಗ ಗೋಲ್ಡ್ ಸೇಲ್ ಆಗಿರಲಿ, ಇದು ಫ್ಲಿಪ್ಕಾರ್ಟ್ ಅಮೆಜಾನ್ ಸೇಲು ಇವೆಲ್ಲ ಮುಗೀತು. ಇನ್ನು ಅಷ್ಟು ಡಿಮಾಂಡ್ ಕ್ರಿಯೇಟ್ ಆದಾಗ ಇವ್ರು ಏನೂ ಮಾಡೋಕ್ಕಾಗಲ್ಲ ಕಂಪ್ನಿಯವ್ರು, ಯಾಕಂದರೆ ಕಂಪ್ನಿ ಮಾಡೋದೇ ಪ್ರಾಫಿಟಬಿಲಿಟಿ ಮೇಲೆ. ಹಾಗಾಗಿ ಅವ್ರ ಪ್ರಾಫಿಟಬಿಲಿಟಿನ ಸಪ್ರೆಸ್ ಮಾಡಿ ಬಿಸ್ನೆಸ್ ಯಾರೂ ಮಾಡಲ್ಲ ಜಾಸ್ತಿ. ನೋಡೋಣ, ಮಾಡಿದರೆ ನಮಗೆ ಚಲೋ. ನೋಡೋಣ ಯಾವ್ದು ತೊಗೊಳ್ತೀನಿ ಗೊತ್ತಿಲ್ಲ, ಏನಾದರೂ ಒಂದು ಮಾಡೋಣ. ಥ್ಯಾಂಕ್ ಯು. It's caught in the crossfire.